ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು. ಹಾಸನ ಮೈಸೂರು ಪ್ರವೇಶ ಮಾಡಬಾರದು ಅಂತ ನಿರ್ಬಂಧ. ಇನ್ನು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ತಾಯಿಗಾಗಿ ಮಕ್ಕಳು. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ದರ್ಶನ್ ಮತ್ತು ಗ್ಯಾಂಗ್ನಿಂದ ಭರ್ಬರವಾಗಿ ಹತ್ಯೆಯಾಗಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ರಾಜಕೀಯ ನಾಯಕರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಮ್ಮ ಮಗನನ್ನ ಭರ್ಬರವಾಗಿ ಕೊಂದಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಮುಂದೆ ರೇಣುಕಾಸ್ವಾಮಿ ತಂದೆ ಕಣ್ಣೀರಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಮನವಿ ಮಾಡಿದ್ದಾರೆ. ಗೃಹ ಸಚಿವರು ಪರಿಹಾರದ ಚೆಕ್ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಕೂಡ ವೈಯಕ್ತಿಕವಾಗಿ 2 ಲಕ್ಷ ಧನ ಸಹಾಯ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಬಿಜೆಪಿ ವತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ತನಿಖೆಗೆ ಒಳಪಡಿಸಿದ್ದಾರೆ. ಅದರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಒಂದು ಭಾಗ. ಇನ್ನೊಂದು, ಆ ಕುಟುಂಬದವರಿಗೆ ವಿಶೇಷವಾಗಿ ಅವರ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು, ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ ಕ್ರಮ ಮಾಡ್ತೀವಿ ಅಂತ ಹೇಳಿದ್ದೇನೆ. ರೇಣುಕಸ್ವಾಮಿ ಅವರ ಹತ್ಯೆ ಈ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನ ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿ ಅವರಿಗೆ ಧೈರ್ಯ ಹೇಳಬೇಕು, ಅವರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು. ಭವಾನಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡಿದೆ. ಭವಾನಿ ರೇವಣ್ಣ ಅವರು ಮೈಸೂರು, ಹಾಸನ ಜಿಲ್ಲೆ ಪ್ರವೇಶಿಸದಂತೆ ಷರತ್ತು ವಿಧಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಪೊಲೀಸರ 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಅವರು ಉತ್ತರಿಸಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲಾಗುವುದಿಲ್ಲ. ಪೊಲೀಸರಿಗೆ ಬೇಕಾದಂತ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಸಂತ್ರಸ್ತೆಗೆ ಊಟ ಬಟ್ಟೆ ಕೊಟ್ಟಿಲ್ಲವೆಂಬ ವಾದವನ್ನ ಒಪ್ಪಲಾಗುವುದಿಲ್ಲ. ಭವಾನಿ ರೇವಣ್ಣ ಬಟ್ಟೆ ಊಟ ಕಳುಹಿಸಿದ್ದಾರೆಂದು ಸಂತ್ರಸ್ತೆ ಹೇಳಿಕೆ ಇದೆ ಎಂದು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಏಕಸದಸ್ಯ ಪೀಠ ಉಲ್ಲೇಖಿಸಿತ್ತು. ಬೆಳಗಾವಿಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ತಾಯಿಗಾಗಿ 3 ಮಕ್ಕಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ತಂದೆ ಮೃತಪಟ್ಟ ನಂತರ ತಾಯಿಯ ಆಶ್ರಯದಲ್ಲಿ ಮಕ್ಕಳಿದ್ರು. ಬಳಿಕ ಮಕ್ಕಳನ್ನ ಬೀದಿ ಪಾಲು ಮಾಡಿ ಬೇರೊಬ್ಬನ ಜೊತೆ ತಾಯಿ ಹೋಗಿದ್ದಾಳೆ. ಆದ್ರೆ ತಾಯಿ ನಾಪತ್ತೆಯಾಗಿದ್ದಾರೆ. ಹೀಗಂತ ಮಗ ಯಶವಂತ್ ಕ್ಯಾಂಪ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಬಗ್ಗೆ ಮಕ್ಕಳಿಗೆ ಗೊತ್ತಿರಲಿಲ್ಲ. ಪೊಲೀಸರ ತನಿಖೆ ನಡೆಸಿದಾಗ ಬೇರೊಬ್ಬನ ಜೊತೆ ಹೋಗಿರೋದು ಗೊತ್ತಾಗಿದೆ. ಆತನನ್ನ ಬಿಟ್ಟು ತಮ್ಮ ಜೊತೆಗೆ ಬರುವಂತೆ ಹಲವು ಸಲ ಮಕ್ಕಳು ಮನವಿ ಮಾಡಿದ್ರು. ತಾಯಿ ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮಕ್ಕಳು ಮತ್ತೆ ಪೊಲೀಸರ ಮೊರೆ ಹೋಗಿದ್ದು ತಾಯಿಯನ್ನ ನಮ್ಮ ಮುಂದೆ ಕಳಿಸ್ಕೊಡುವಂತೆ ಮನವಿ ಮಾಡಿದ್ದಾರೆ. ಇನ್ನು 15 ಲಕ್ಷ ಸಾಲ ಕೂಡ ಇದೆಯಂತೆ. ಸಾಲಗಾರರ ಕಾಟಕ್ಕೆ ಮಕ್ಕಳು ಬೇಸತ್ತಿದ್ದಾರೆ. ಬಾಡಿಗೆ ಕಟ್ಟದಕ್ಕೆ ಮನೆ ಮಾಲೀಕರು ಮಕ್ಕಳನ್ನು ಹೊರಗಾಕಿದ್ದಾರೆ. ಈ ನಡುವೆ ಮಹಿಳೆಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದವನಿಗೆ ಚಪ್ಪಲಿ ಏಟು ಬಿದ್ದಿದೆ. ನನ್ನ ಪ್ರಾಬ್ಲಮ್ ಇದೆ, ನಂದು ಒಂದು ಹೆಣ್ಣಿನ ಪ್ರಾಬ್ಲಮ್ ಇದೆ, ನೀವು ಕೇಳೋ ಹಕ್ಕಿಲ್ಲ. ನಾ ಮಕ್ಕಳು ನೋಡ್ತಾನೆ ನಿಂತಿಲ್ಲ, ನಾನು ಬಿಟ್ಬಿಡಿ ನನ್ನ ಪ್ಲೀಸ್. ಸರಿ ಆಕಿ ಓಡೋಗಿದ್ದಾರೆ ಸರ್, ಅಂದ್ರೆ ಬಿಟ್ಟು ಹೋಗಿದ್ದಾಳೆ ನಮ್ಮನ್ನ. 1 ತಿಂಗಳ ಆತ್ರಿ, ಇವತ್ತಿಗೂ 1 ತಿಂಗಳ ಆತ್ರಿ. ಬೇರೆ ಅವ್ನ ಜೊತೆ ಹಿಡಿದಾಳಿ ಸರ್. ಪಪ್ಪ ಇಲ್ರಿ, ಅವ್ರು ತೀರ್ಕೊಂಡ್ 8 ವರ್ಷ ಆತ್ರಿ. ನಾ ಅದು ನಾಚಿಕೆ ಬಿಟ್ಟು ಹೇಳಿದ್ನಿ ಸರ್, ನೀವು ಇರ್ರಿ ಮನ್ಯಾಗ, ನಾ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನ ಸಾಕ್ತೀನಿ, ಬರೀ ನೀವು ಯಾರ ಜೋಡಿ ಹೋಗ್ಬೇಡ್ರಿ. ಅದು ಕೂಡ ನಾಚಿಕೆ ಬಿಟ್ಟು ಹೇಳಿದ್ನಿ. ಇನ್ನೇನು ಹೇಳ್ಬೇಕು ಹೇಳ್ರಿ ಸರ್. ವಾರಣಾಸಿ ವೇದಿಕೆಯಲ್ಲಿ ಪಿಎಂ ಕಿಸಾನ್ ನಿಧಿಯನ್ನ ಪ್ರಧಾನಿ ಮೋದಿ ರಿಲೀಸ್ ಮಾಡಿದ್ದಾರೆ. ದೇಶದ ಒಟ್ಟು 9.26 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ಜಮೆಯಾಗಿದೆ. 3ನೇ ಬಾರಿಗೆ ಪ್ರಧಾನಿಯಾದಂತಹ ನಂತರ ಪಿಎಂ ಕಿಸಾನ್ ನಿಧಿಗೆ ಸಂಬಂಧಿಸಿದಂತಹ ಕಡತಕ್ಕೆ ಮೋದಿ ಮೊದಲ ಸಹಿ ಹಾಕಿದ್ರು. ಇಂದು ಸ್ವಕ್ಷೇತ್ರದಲ್ಲಿ ನಡೆದಂತಹ ಪ್ರಧಾನಿ ಮೋದಿ ಕಿಸಾನ್ ಸನ್ಮಾನ ಸಮ್ಮೇಳನದಲ್ಲಿ ಕೃಷಿ ಸಖಿಯರಾಗಿ ತರಬೇತಿ ಹೊಂದಿದಂತಹ ಸ್ವಯಂ ಸಹಾಯಕ ತಂಡಗಳ ಮಹಿಳೆಯರಿಗೆ ಮೋದಿ ಪ್ರಮಾಣ ಪತ್ರವನ್ನ ವಿತರಿಸಿದ್ರು. ಇನ್ನು ಕೆಲ ಹೊತ್ತಲ್ಲಿ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವಂತಹ ಗಂಗಾರತಿಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಜೆಡಿಎಸ್ ಮತ್ತು ಎಎಪಿ ಪಕ್ಷಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ವು. ಪ್ರತ್ಯೇಕವಾಗಿ 2 ಪಕ್ಷಗಳು ಪ್ರತಿಭಟನೆ ನಡೆಸಿ ತೈಲ ಬೆಲೆ ಏರಿಕೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು. ಇನ್ನು ಭಿತ್ತಿ ಪತ್ರ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಜೆಡಿಎಸ್ ನಾಯಕರು ಕಿಡಿಕಾರಿದ್ರು. ಕುದುರೆ ಟಾಂಕ ಏರಿ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಇನ್ನು ಕಾಂಗ್ರೆಸ್ ನಾಯಕರ ಅಣಕು ಶವಯಾತ್ರೆ ಮಾಡಿ ಕೂಡಲೇ ದರ ಇಳಿಕೆ ಮಾಡಬೇಕು, ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡುವ ಎಚ್ಚರಿಕೆ ಕೊಟ್ರು. ಇತ್ತ ಎಎಪಿ ಪಕ್ಷ ಬೈಕ್, ಸೈಕಲ್ಗಳಿಗೆ ಹಾರ
ಹಾಕಿ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿದ್ರು. ಇನ್ನು ರಾಷ್ಟ್ರೀಯ ವಿಚಾರದಲ್ಲಿ ಮಾತ್ರ ನಾವು ಇಂಡಿಯಾ ಒಕ್ಕೂಟ, ನಾಡಿನ ಜನರಿಗೆ ಅನ್ಯಾಯ ಆಗುವುದನ್ನ ಸಹಿಸೋದಿಲ್ಲ ಅಂತ ಕಿಡಿಕಾರಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಇವತ್ತು ಜನಸಾಮಾನ್ಯರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಾ. ಜನಸಾಮಾನ್ಯರ ಮೇಲೆ ಒಂದು ಹೊಡೆತನ ಹೊಡಿತಾ ಇದ್ದಾರೆ. ಇದರ ವಿರುದ್ಧವಾಗಿ ಈ ಒಂದು ಹೋರಾಟನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ರಾಷ್ಟ್ರೀಯ ವಿಷಯಗಳಿಗೋಸ್ಕರ ಒಂದು ಇಂಡಿಯಾ ಅಲಯನ್ಸ್ ಅಂತ ಒಕ್ಕೂಟ ಮಾಡ್ಕೊಂಡಿದ್ವಿ. ಅದು ರಾಷ್ಟ್ರೀಯ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತು 6ನೇ ಗ್ಯಾರಂಟಿಯಾಗಿ ಇಂತಹ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ, ಟ್ಯಾಕ್ಸ್ ಗಳನ್ನ, ಚೆಸ್ ಗಳನ್ನ ಹಾಕೋ ಮೂಲಕ ಜನಕ್ಕೆ ಇವತ್ತೇನು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಇದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಬೆಲೆ ಕೊಡ್ಲೇಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆನ ಕೊಡ್ತೀನಿ. ಇತ್ತೀಚೆಗೆ ಬಾಂಬ್ ಬೆದರಿಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೆಹಲಿಯಿಂದ ದುಬೈಗೆ ತೆರಳುತ್ತಿದ್ದ ವಿಮಾನಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಇಂದು ಬೆಳಗ್ಗೆ 9:35ಕ್ಕೆ ದೆಹಲಿಯಿಂದ ದುಬೈ ಹೋಗಬೇಕಾಗಿದ್ದ ವಿಮಾನದೊಳಗೆ ಬಾಂಬ್ ಇಡಲಾಗಿದೆ ಅಂತ ಇಮೇಲ್ ಬಂದಿತ್ತು. ಮಾಹಿತಿ ಬಂದ ನಂತರ ವಿಮಾನ ನಿಲ್ದಾಣದಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಭದ್ರತಾ ಸಂಸ್ಥೆ ಮತ್ತು ಬಾಂಬ್ ನಿಷ್ಕ್ರಿಯ ದಳ ವಿಮಾನವನ್ನ ಶೋಧಿಸಿದೆ. ಶೋಧ ನಡೆಸಿದಾಗ ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮೇಲ್ ಕಳುಹಿಸಿದವರನ್ನ ಗುರುತಿಸುವಲ್ಲಿ ನಿರತರಾಗಿದ್ದಾರೆ. ವಿಮಾನವನ್ನ ಪರಿಶೀಲಿಸಿದಾಗ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಹೈ ಅಲರ್ಟ್ ಘೋಷಿಸಲಾಗಿದೆ.